ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮದುವೆ ಓಡಾಟಗಳು ಶುರು ಮಾಡಬೇಕು, ಎಲ್ಲರೂ ಒಂದೊಂದು ಕೆಲಸ ಹಂಚ್ಕೊಂಡು ಮಾಡಬೇಕು. ಸುಮ್ಮನೆ ಸುಬ್ಬು, ಎಲ್ಲ ಕೆಲಸನೂ ಹಂಚ್ತೀನಿ ಅಂತ ಹೇಳ್ತೀಯ, ಆದರೆ ಎಲ್ಲ ಕೆಲಸ ನಿನ್ನ ತಲೆ ಮೇಲೆ ಹಾಕೊಂಡು ನೀನು ಒಬ್ಬನೇ ಕಷ್ಟಪಡ್ತೀಯ. ಕರೆಕ್ಟಾಗಿ ಹೇಳಿದ್ರಿ ಮಾವ. ಸುಬ್ಬು ಯಾವಾಗಲೂ ಹಾಗೆ ತಾನೊಬ್ಬನೇ ಕೆಲಸ ತಲೆ ಮೇಲೆ ಹಾಕೊಂಡ್ಬಿಡ್ತಾನೆ. ಅದಕ್ಕೆ ಅವನ ತಲೆಗೆ ಒಂದು ಹೆಲ್ಮೆಟ್ ಹಾಕ್ಬಿಟ್ರೆ ಯಾವ ಕೆಲಸನೂ ನಿಲ್ಲದೇ ಇಲ್ಲ, ಹಾಗೆ ಜಾರ್ ಬಿದೋಗುತ್ತೆ. ಲೈ ಸುಂದ್ರ ದರಿದ್ರ, ಅವನ ತಲೆ ಮೇಲಿಂದ ಕೆಲಸಗಳು ಜಾರ್ ಬೀಳೋದು ನಿನ್ ತಲೆ ಮೇಲೆ ಕಣ. ಅಷ್ಟೊಂದು ಜವಾಬ್ದಾರಿ ಹೊತ್ಕೊಳ್ಳೋವಷ್ಟು ಗಟ್ಟಿ ಇದೆಯೇನೋ ನಿನ್ ತಲೆ. ಹಂಗಂತೀಯ ಮಮ್ಮಿ? ಹಂಗಾದ್ರೆ ಸುಬ್ಬು ತಲೆ ಗಟ್ಟಿಯಾಗಿದೆ, ಅವನ ತಲೆ ಮೇಲೆ ಕೆಲಸ ಇರ್ಲಿ ಬಿಡು. ಅತ್ತೆಯವ್ರೆ, ನನಗೂ ಕೈ ತುತ್ಕೊಡಿ. ಅಯ್ಯೋ ಬನ್ನಿ ಹೇಳಿ ಅಂದ್ರೆ ನೀವು ತಿಂತೀರೋ ಇಲ್ವೋ ಅಂತ ನಾನು ಕರೀಲಿಲ್ಲ ಅಷ್ಟೇ. ಇದೇನು ಅತ್ತೆಯವ್ರೆ ಹೆಂಗೆ ಹೇಳ್ತೀರಾ? ನಾನು ಚಿಕ್ಕವನಿದ್ದಾಗ ನಮ್ಮ ಮಮ್ಮಿ ನನಗೆ ಕೈ ತುತ್ತು ಹಾಕೇ ಬೆಳೆಸಿರೋದು. ಅದಕ್ಕೆ ನೋಡಿ ಪರ್ಸ್ನಾಲಿಟಿ ಹಿಂಗಿರೋದು. ಕೈ ತುತ್ತು ಕೊಟ್ಟೋಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ. ಯಾಕೆ ಮಮ್ಮಿ ಬೇಕಾ? ಅಲ್ಲಲೇ ನಿನಗೆ ಅನ್ನ ಸಾಲದ ಬಂದಿದ್ರೆ ನನ್ನ ತಟ್ಟೆಯಿಂದ ಹಾಕ್ತಿದ್ನಲ್ಲೋ, ಅಲ್ಲೋ ಕೈ ತುತ್ತಿಸ್ಕೊಳ್ಳುವಂಥದ್ದು ಏನು ಬಂದಿದ್ದೆ ನಿನಗೆ? ಮಮ್ಮಿ ಇದು ಊಟ, ಅದು ಕೈ ತುತ್ತು. ಇನ್ನೋಡ ಕರ್ಮ ಕರ್ಮ, ಮೃಷ್ಟಾನ್ನ ತಿನ್ನೋ ಅಂದ್ರೆ ಈ ನನ್ನ ಮಗ ಅಮ್ಮಣ್ಣು ತಿಂತೀನಿ ಅಂತಾನೆ. ಮಿನಿಸ್ಟ್ರು ಮನೆಗೆ ಹೋಗೋ ಅವಕಾಶ ಅಂತೂ ಕೈ ತಪ್ಪು ಹೋಯ್ತು. ಆದರೆ ಇಲ್ಲಿ ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಯಜಮಾನ ಪಿಕ್ಚರ್ ಸಿನಿಮಾ ತೋರಿಸ್ತಾ ಇದ್ದಾರೆ. ಕೈ ತುತ್ತಂತೆ, ಸಂತೋಷ ಅಂತೆ. ಕಾಸಲ್ಲಿರೋ ಸಂತೋಷ ಕೈಲಾಸದಲ್ಲೂ ಇರೋಲ್ಲ. ಮೊದಲು ಕಾಸು ಮಾಡಬೇಕು, ಕಾಸು. ಇರಲಿ, ಮಿನಿಸ್ಟ್ರು ಮನೆಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಏನಾಯ್ತು? ಮಿನಿಸ್ಟ್ರು ಮನೆಯಿಂದ ಈ ಮನೆಗೆ ಹೆಣ್ಣು ತರ್ಬೋದಲ್ಲ. ಶ್ರಾವಣಿ ಸುಬ್ರಹ್ಮಣ್ಯ ಇಬ್ಬರನ್ನೂ ಹೇಗಾದರೂ ಮಾಡಿ ಕನೆಕ್ಟ್ ಮಾಡಿದರೆ ನಾವು ಮಿನಿಸ್ಟ್ರಿಗೆ ಬೀಗರಾಗ್ಬಿಡ್ತೀವಿ. ಶ್ರಾವಣಿ ಮೇಡಮ್ ಅವರೇನು ಸುಬ್ಬುನ ಇಷ್ಟಪಡ್ತಿದ್ದಾರೆ, ಆದರೆ ಈ ಸುಬ್ಬು ಅವರಪ್ಪ ದದ್ದು ಇವನು ಪೆದ್ದು ಪ್ರೀತಿನೇ ಅರ್ಥ ಮಾಡ್ಕೊಳ್ಳಲ್ಲ. ಆ ಹುಡುಗಿ ಯಾವ್ಯಾವುದೋ ರೀತಿ ಹೇಳಕ್ಕೆ ಪ್ರಯತ್ನ ಪಡ್ತಾಳೆ, ಇವನು ಮಾತ್ರ ಅದು ಯಾವುದನ್ನು ತಲೆಗೆ ಹಾಕೊಳ್ದೆ ತಲೆ ಮೇಲೆ ಕೆಲಸ ಹಾಕೋತೀನಿ ಅಂತಿದ್ದಾರೆ. ಇವರಿಬ್ಬರು ಮಧ್ಯೆ ಇರೋ ಒನ್ ವೇ ರೂಟನ್ನು ಟೂ ವೇ ಮಾಡಬೇಕು. ನಾನೇ ಮಧ್ಯ ನಿಂತು ಸಿಗ್ನಲ್ ಕೊಡಬೇಕು. ಆಗಿದ್ದಾಗಲಿ ವರಲಕ್ಷ್ಮಿ ವರದನ ಮದುವೆ ಮುಗಿಯೋದ್ರಲ್ಲಿ ಇವರಿಬ್ಬರು ಮದುವೆನೂ ಫಿಕ್ಸ್ ಮಾಡಿಬಿಡಬೇಕು. ಆ ಶ್ರೀವಲ್ಲಿ ಇರೋ ಸ್ಪೀಡ್ ನೋಡ್ತಿದ್ರೆ ಮನೆಯವ್ರನ್ನೆಲ್ಲ ಒಪ್ಪಿಸಿ ಒಂದೇ ಛತ್ರದಲ್ಲಿ ತಾಳಿ ಕಟ್ಸ್ಕೊತೀನಿ ಅಂತ ಸುಬ್ಬು ಕೈಯಲ್ಲಿ ತಾಳಿ ಕೊಟ್ಟರು ಕೊಡ್ಲೆ. ಆಗ ನಾನು ಕಾಣ್ತಾ ಇರೋ ಕನಸಿಗೆ ಬೆಂಕಿ ಬಿತ್ತು ಅಂತ ಅರ್ಥ. ಕಾಂತ ಓಡಿಸು ನಿನ್ ತಲೆನ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.